ನಮಸ್ತೆ, ನನ್ನ ಹೆಸರು ಸುಚಿತ್ರಾ ಅಂತ. ನಾನು ಬ್ಯಾಂಗ್ಳೂರಿಂದ ಬರ್ತಾ ಇರೋದು. ಸೊ ನನಗೆ ಈ ದೇವಸ್ಥಾನದ ಬಗ್ಗೆ ಹೇಗೆ ಗೊತ್ತಾಯಿತು ಅಂದರೆ, ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ರೆಫರ್ ಮಾಡ್ತಾ ಇದ್ರು ಟೆಂಪಲ್ ಬಗ್ಗೆ. ಆದರೂ ನನಗೆ ಅಷ್ಟು ನಂಬಿಕೆ ಇರಲಿಲ್ಲ. ಒಂದ್ಸರಿ ಯಾರು ನಮ್ಗೆ ಗೊತ್ತಿರೋರೇ ಈ ದೇವಸ್ಥಾನಕ್ಕೆ ಒಂದ್ಸರಿ ಕರ್ಕೊಂಡು ಬಂದರು. ಸೊ ಕರ್ಕೊಂಡು ಬಂದಮೇಲೆ ನನಗೆ ಇಲ್ಲಿ ಗುರುಜಿನ ಮೀಟ್ ಮಾಡಿದಾಗ ಅವ್ರು ಹೇಳಿದರು, 21 ವಾರ ಸಂಕಲ್ಪ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂದರು. ನಾನು ಕಾಯಿ ಕಟ್ಟಿ ಸಂಕಲ್ಪ ಮಾಡಿ 2 ವಾರಕ್ಕೆ ನನಗೆ ರಿಸಲ್ಟ್ ಸಿಕ್ಕಿದೆ ಸರ್. ಸರ್ ರೀಸೆಂಟ್ ಆಗೇನೆ, ನಾನು ಹಳೇದೆಲ್ಲ ಹೇಳಲ್ಲ, ರೀಸೆಂಟ್ ಆಗಿ ಅಂದರೆ ನನಗೆ ರಾಯರ ಬಗ್ಗೆ ಅಷ್ಟು ನಂಬಿಕೆ ಇರಲಿಲ್ಲ. ಎಲ್ಲ ದೇವ್ರ ಥರನೇ ರಾಯರು ಅಂತ ನಾನು ಅನ್ಕೊಂಡಿದ್ದು. ಬಟ್ ಇಲ್ಲಿ ನಾನು ಕಾಯಿ ಕಟ್ಟಿ ಸಂಕಲ್ಪ ಮಾಡಿ ಆದಮೇಲೆ ನನ್ನ ಪರ್ಸ್ನಲ್ ಲೈಫಲ್ಲೇ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಯಾವುದಂದರೆ, ನನಗೆ ನನ್ನ ಕೆರಿಯರ್ ಬಗ್ಗೆ ತುಂಬ ಕನಸಿತ್ತು. ಅಂದರೆ ಯಾವ ಥರ ಅಂದರೆ, ನನ್ನದೇ ಆದಂಥ ಒಂದು ಓನ್ ಕೆರಿಯರ್, ಓನ್ ಪಾತ್ವೇ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಬಂದು ಕಾಯಿ ಕಟ್ಟಿ ಆದಮೇಲೆ ನಾನು ಅಂದ್ಕೊಂಡಿರಲಿಲ್ಲ, ಮಿರಾಕಲ್ ಆಗಿ ನನಗೆ ಕಾಲ್ ಬಂದು ಸಕ್ಸಸ್ಫುಲ್ ಆಗೋಯ್ತು ಸರ್ ನನ್ನ ಕೆರಿಯರು. ಸರ್ ಆ ಥರ ಏನಿಲ್ಲ, ಲೈಕ್ ಅಂದರೆ ನನಗೆ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ ನಾನು. ಸೊ ಅಂದರೆ ನನಗೆ ನಾನು ಕಲ್ತಿರೋದು ವೇಸ್ಟ್ ಆಗಬಾರ್ದಾಯಿತು. ಸೊ ಹಾಗಾಗಿ ನನಗೆ ಒಂದು ಮೂವಿ ಶೂಟಿಂಗ್ಸಲ್ಲೇ ನನಗೆ ಕಾಲ್ ಬಂದು ಇವಾಗ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ. ಸೊ ಇನ್ನು ಮುಂದೆ ಆಫರ್ಸ್ಗಳು ಬರ್ತಾ ಇದೆ. ಸೊ ರಾಯರನ್ನ ನಂಬೇಕಷ್ಟೇ. ಸೊ ನಿಮ್ಮ ನಂಬಿಕೆ ಮೇಲೆ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗ್ಲೂ ಅದು ಸಕ್ಸಸ್ಫುಲ್ ಆಗುತ್ತೆ. ಹೌದು ಸರ್, ಖಂಡಿತವಾಗ್ಲೂ 0 ಇಂದ ಇವಾಗ ಹೀರೋ ಆಗ್ತಾ ಇದೀವಿ ಅಂದರೆ ಅದು ಖಂಡಿತವಾಗ್ಲೂ ರಾಯರ ಮೇಲಿರೋ ಭಕ್ತಿ ಮತ್ತು ನಂಬಿಕೆಯಿಂದನೇ ಸರ್.